ಸ್ನೇಹಿತರೆ, ನೀವು ಇವತ್ತು ಒಂದು ದೊಡ್ಡ ಕಂಪನಿಯ ಮಾಲೀಕರಾಗಬೇಕು ಅಂದುಕೊಂಡರೆ ಸಾಧ್ಯನಾ? ಖಂಡಿತ ಸಾಧ್ಯ. ಅದಕ್ಕೆ ಇರೋ ದಾರಿಯೇ ಈಕ್ವಿಟಿ ಶೇರ್ಸ್. ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ಈಕ್ವಿಟಿ ಷೇರುಗಳು ಅಂದರೆ ಏನು, ಇದರ ರಿಸ್ಕ್ ಮತ್ತು ರಿವಾರ್ಡ್ ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ತಿಳಿಯೋಣ ಬನ್ನಿ. ಈಕ್ವಿಟಿ ಅಂದರೆ ಒಂದು ಬಿಸ್ನೆಸ್ನಲ್ಲಿ ಪಾರ್ಷಿಯಲ್ ಓನರ್ಶಿಪ್, ಅಂದರೆ ಆ ಕಂಪನಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದಾಗ ಸಿಗುವ ಒಂದು ಭಾಗವೇ ಈ ಷೇರು. ಒಮ್ಮೆ ನೀವು ಒಂದು ಕಂಪನಿಯ ಷೇರು ತಗೊಂಡ್ರೆ ನೀವು ಆ ಕಂಪನಿಯ ಭಾಗಶಃ ಮಾಲೀಕರು ಅಂದರು. ಕಂಪನಿ ಬೆಳೆದ ಹಾಗೆ ನಿಮ್ಮ ಹಣ ಕೂಡ ಬೆಳೆಯುತ್ತೆ ಮತ್ತು ಕಂಪನಿ ಮಾಡುವ ಲಾಭದಲ್ಲಿ ಅಂದರೆ ಡಿವಿಡೆಂಡ್ ನಲ್ಲಿ ನಿಮಗೂ ಪಾಲು ಸಿಗುತ್ತೆ. ಆದರೆ ನೆನಪಿಡಿ ಸ್ನೇಹಿತರೆ, ಇಲ್ಲಿ ಎಷ್ಟು ಲಾಭವಿದೆಯೋ ಅಷ್ಟೇ ರಿಸ್ಕ್ ಕೂಡ ಇದೆ. ಕಂಪನಿ ನಷ್ಟ ಅನುಭವಿಸಿದರೆ ಆ ನಷ್ಟದಲ್ಲಿ ಕೂಡ ನಮಗೆ ಪಾಲಿದೆ. ಅದಕ್ಕೆ ಇದನ್ನ ರಿಸ್ಕ್ ಕ್ಯಾಪಿಟಲ್ ಅಂತಾರೆ. ಇದನ್ನ ಕಂಪನಿಗಳು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಇಶ್ಯೂ ಮಾಡ್ತಾರೆ. ಇದನ್ನ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅಂದರೆ FII ಆ್ಯಂಡ್ DII ಜೊತೆಗೆ ನಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸ್ ಕೂಡ IPO ಮೂಲಕ ಕೊಳ್ಳಬಹುದು. ನಮ್ಮ ಹಣ ಸೇಫ್ ಆಗಿರಲು ಅಂತ ಇದರ ಮೇಲೆ ಸಬಿ ಮತ್ತು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನಂತಹ ಕಾನೂನು ಸಂಸ್ಥೆಗಳ ಕಣ್ಣಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಹಾಗಾದರೆ ಷೇರು ತಗೊಳ್ಳೋದು ಅಂದರೆ ಲ್ಯಾಟರಿ ಹಾಕೋದಲ್ಲ, ಒಂದು ಒಳ್ಳೆ ಬಿಸ್ನೆಸ್ನ ರಿಸ್ಕ್ ಮತ್ತು ರಿವಾರ್ಡ್ ಎರಡನ್ನು ಹಂಚಿಕೊಳ್ಳುವ ಧೈರ್ಯ ಮಾಡೋದು. ಒಬ್ಬ ಬುದ್ಧಿವಂತ ಇನ್ವೆಸ್ಟರ್ ಯಾವತ್ತು ಶೇರ್ ಪ್ರೈಸ್ ನೋಡಿ ಹಣ ಹಾಕಲ್ಲ, ಬದಲಾಗಿ ಆ ಬಿಸ್ನೆಸ್ನ ಕ್ವಾಲಿಟಿ ನೋಡಿ ಮಾಲೀಕನಾಗಲು ಯೋಚಿಸುತ್ತಾನೆ. ನೀವು ಕೂಡ ಒಂದು ಕಂಪನಿಯಲ್ಲಿ ಪಾಲುದಾರರಾಗಬೇಕು ಅಂದರೆ ಮೊದಲು ರಿಸರ್ಚ್ ಮಾಡಿ ಆಮೇಲೆ ಷೇರು ಖರೀದಿಸಿ. ಸ್ನೇಹಿತರೆ, ನೀವು ಯಾರಿಗಾದರೂ ಸಾಲ ಕೊಟ್ಟಾಗ ಅದರ ಮೇಲೆ ಬಡ್ಡಿ ತಗೊಳ್ತೀರಾ ಅಲ್ವಾ? ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ನೀವು ಕಂಪನಿಗಳಿಗೆ ಸಾಲ ಕೊಡಬಹುದು. ಇವತ್ತು ನಾವು ಈ ಬಾಂಡ್ಸ್ ಮತ್ತು ಡಿಬೆಂಚರ್ಸ್ ಅಂದ್ರೆ ಏನು, ಇದು ಈಕ್ವಿಟಿಗಿಂತ ಹೇಗೆ ಬೇರೆ ಅಂತ ತಿಳಿಯೋಣ ಬನ್ನಿ. ಒಂದು ಉದಾಹರಣೆ ತಗೊಳ್ಳಿ. ಒಬ್ಬ ವ್ಯಕ್ತಿಗೆ ಬಿಸಿನೆಸ್ ದೊಡ್ಡದು ಮಾಡೋಕೆ ಹಣ ಬೇಕು, ಆದರೆ ಆತ ನಿಮಗೆ ಲಾಭದಲ್ಲಿ ಪಾಲು ಕೊಡಲ್ಲ. ಬದಲಾಗಿ ನಿಮ್ಮ ಹಣಕ್ಕೆ ವರ್ಷಕ್ಕೆ ಇಷ್ಟು ಬಡ್ಡಿ ಕೊಡ್ತೀನಿ ಅಂತ ಪತ್ರ ಬರೆದು ಕೊಡ್ತಾನೆ. ಇದನ್ನೇ ಫೈನಾನ್ಷಿಯಲ್ ಭಾಷೆಯಲ್ಲಿ ಬಾಂಡ್ಸ್ ಅಥವಾ ಡಿಬೆಂಚರ್ಸ್ ಅಂತಾರೆ. ಇದು ನೀವು ಕಂಪನಿಗೆ ಅಥವಾ ಸರ್ಕಾರಕ್ಕೆ ಕೊಟ್ಟಿರೋ ಸಾಲಕ್ಕೆ ಒಂದು ಅಧಿಕೃತ ಸಾಕ್ಷಿ. ಇಲ್ಲಿ ನೀವು ಕಂಪನಿಯ ಮಾಲೀಕರಾಗಲ್ಲ, ಬದಲಾಗಿ ಕ್ರೆಡಿಟರ್ ಅಂದ್ರೆ ಸಾಲಗಾರರಾಗ್ತೀರಾ. ಕಂಪನಿಗೆ ಲಾಭ ಬರಲಿ ಅಥವಾ ನಷ್ಟವಾಗಲಿ ಅವರು ನಿಮಗೆ ಮೊದಲೇ ಹೇಳಿದಂತೆ ನಿಗದಿತ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಕೊಡಲೇಬೇಕು. ಈಕ್ವಿಟಿಯಲ್ಲಿ ರಿಸ್ಕ್ ಜಾಸ್ತಿ, ಆದ್ರೆ ಇಲ್ಲಿ ರಿಸ್ಕ್ ಕಮ್ಮಿ. ಯಾಕಂದ್ರೆ ಸಾಲ ಕೊಟ್ಟವರಿಗೆ ಹಣವನ್ನ ಮೊದಲು ವಾಪಸ್ ಮಾಡಬೇಕು ಅನ್ನೋದು ನಿಯಮ. ಇದನ್ನೇ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ ಅಂತಾರೆ. ಇನ್ನು ನೋಟ್ ಅಂದ್ರೆ ಇದು ಕಮ್ಮಿ ಅವಧಿಗೆ ಸಾಲದ ಪತ್ರ. ಸಾಮಾನ್ಯವಾಗಿ ಸ್ವಲ್ಪ ದಿನಗಳ ಅಥವಾ ತಿಂಗಳುಗಳ ಅವಧಿಗೆ ಹಣ ಬೇಕಾದಾಗ ಕಂಪನಿಗಳು ಇದನ್ನ ಬಳಸುತ್ತವೆ. ಸರ್ಕಾರ ಹಣ ಕೇಳಿದರೆ ಅದನ್ನ ಗವರ್ಮೆಂಟ್ ಬಾಂಡ್ಸ್ ಅಂತಾರೆ. ಅದೇ ಖಾಸಗಿ ಕಂಪನಿಗಳು ಕೇಳಿದರೆ ಅದನ್ನ ಕಾರ್ಪೊರೇಟ್ ಡಿಬೆಂಚರ್ಸ್ ಅಂತಾರೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನಿಮಗೆ ಸೇಫ್ಟಿ ಮುಖ್ಯ ಅನ್ನಿಸಿದ್ರೆ ಈ ಬಾಂಡ್ಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಭದ್ರತೆ ನೀಡುತ್ತವೆ. ನೆನಪಿಡಿ ಸ್ನೇಹಿತರೆ, ಷೇರುಗಳು ನಿಮ್ಮನ್ನು ಮಾಲೀಕರನ್ನಾಗಿ ಮಾಡಿದರೆ ಬಾಂಡ್ಗಳು ನಿಮ್ಮನ್ನು ಸಾಲಗಾರರನ್ನಾಗಿ ಮಾಡುತ್ತವೆ. ಎರಡರಲ್ಲೂ ರಿಸರ್ಚ್ ಇರಲೇಬೇಕು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಲಾಜಿಕಲ್ ಆಗಿ ಕಲಿಯೋಕೆ ಹಂಜಿ ಎಂಪೈ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.